ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವ ದೇಶಗಳಲ್ಲಿ ಪಾಕಿಸ್ತಾನವೂ ಕೂಡ ಒಂದಾಗಿದೆ. ರಷ್ಯಾ, ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನ ನಿರಂತರವಾಗಿ ಪರಮಾಣು ಪರೀಕ್ಷೆಗಳನ್ನು ನಡೆಸುತ್ತಿರುವಾಗ ಅಮೆರಿಕ ಇನ್ನು ಮುಂದೆ ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಟ್ರಂಪ್ ಹೇಳಿರುವಂಥದ್ದು. CBS ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಹೇಳಿರುವಂಥದ್ದು. ರಷ್ಯಾ ಪರೀಕ್ಷಿಸುತ್ತಿದೆ, ಚೀನಾ ಕೂಡ ಪರೀಕ್ಷಿಸುತ್ತಿದೆ. ಪಾಕಿಸ್ತಾನ ಕೂಡ ಪರೀಕ್ಷಿಸುತ್ತಿದೆ. ಆದರೆ ಅವರು ಅದನ್ನು ಬಹಿರಂಗವಾಗಿ ಹೇಳಿರುವುದಿಲ್ಲ. ಅವರು ಭೂಗತ ಪರೀಕ್ಷೆಗಳನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಹೊರಗಿನವರಿಗೂ ಯಾರಿಗೂ ತಿಳಿದಿಲ್ಲ. ನಿಮಗೆ ಸ್ವಲ್ಪ ಭಯ ಅನಿಸಬಹುದು ಅಷ್ಟೇ, ಆದರೆ ನಮಗೆ ಹಾಗೆ ಆಗುವುದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಪರಮಾಣು ಪರೀಕ್ಷೆಗಳಿಂದ ಭೂಕಂಪ ಆಗುತ್ತಾ? ಪಾಕಿಸ್ತಾನದ ಬಗ್ಗೆ ಅವರ ಹೇಳಿಕೆಗಳು ಪ್ರಶ್ನಾರ್ಹವಾಗಿರುವಂಥದ್ದು. ಏಕೆಂದರೆ ಮೇ ತಿಂಗಳಲ್ಲಿ ಪಾಕಿಸ್ತಾನವು ಸತತ 3 ದಿನಗಳ ಕಾಲ ಭೂಕಂಪವನ್ನ ಅನುಭವಿಸಿದೆ. ಆಗಲೂ ಪಾಕಿಸ್ತಾನ ಪರಮಾಣು ಪರೀಕ್ಷೆಗಳನ್ನ ನಡೆಸಿದೆಯೇ? ಅದೇ ಕಾರಣಕ್ಕೆ ಭೂಕಂಪ ಸಂಭವಿಸಿದ ಎಂಬ ಪ್ರಶ್ನೆಗಳು ಉದ್ಭವಿಸಿರುವಂಥದ್ದು. ಅಮೆರಿಕವು ಮುಕ್ತ ಸಮಾಜ ಎಂದು ಡೊನಾಲ್ಡ್ ಟ್ರಂಪ್ ಮತ್ತಷ್ಟು ಈಗ ಹೇಳಿರುವಂಥದ್ದು. ಆದರೆ ಇತರ ದೇಶಗಳು ರಹಸ್ಯವಾಗಿ ಪರೀಕ್ಷೆಗಳನ್ನು ನಡೆಸುತ್ತಿವೆ. ನಾವು ವಿಭಿನ್ನರು, ನಾವು ಮಾತನಾಡುತ್ತೇವೆ, ಸಾರ್ವಜನಿಕವಾಗಿ ಮಾತನಾಡುತ್ತೇವೆ, ಆದರೆ ಆ ದೇಶಗಳು ಅದನ್ನು ಮಾಧ್ಯಮದಿಂದ ಮರೆ ಮಾಡುತ್ತೆ ಅಂತ ಟ್ರಂಪ್ ಇಲ್ಲಿ ಹೇಳಿರುವಂಥದ್ದು. ಇನ್ನು 33 ವರ್ಷಗಳಷ್ಟು ಹಳೆಯದಾದ ಪರಮಾಣು ಪರೀಕ್ಷೆ ನಿಷೇಧದ ಅಂತ್ಯವನ್ನ ಸಮರ್ಥಿಸಿಕೊಳ್ತಾರಾ ಟ್ರಂಪ್ ಅನ್ನೋದನ್ನ ನೋಡೋದಾದ್ರೆ, ಅಮೆರಿಕ ಈಗ ತಕ್ಷಣವೇ ಪರಮಾಣು ಪರೀಕ್ಷೆಯನ್ನ ಪುನರಾರಂಭಿಸುತ್ತದೆ ಅಂತ ಈಗ ಟ್ರಂಪ್ ಹೇಳಿರುವಂಥದ್ದು. ಇನ್ನು ಇತರರು ಪರೀಕ್ಷಿಸುತ್ತಿದ್ದರೆ ನಾವೇಕೆ ಪರೀಕ್ಷೆ ಮಾಡಬಾರದು? ನಮ್ಮಲ್ಲಿ ಬೇರೆ ದೇಶಕ್ಕಿಂತ ಹೆಚ್ಚಿನ ಪರಮಾಣು ಶಸ್ತ್ರಾಸ್ತ್ರಗಳಿವೆ. ನಾನು ರಷ್ಯಾ ಮತ್ತು ಚೀನಾ 2 ದೇಶಗಳೊಂದಿಗೆ ಪರಮಾಣು ನಿಶಸ್ತ್ರೀಕರಣದ ಬಗ್ಗೆ ಮಾತನಾಡಿದ್ದೇನೆ. ಆದರೆ ಅವರು ನಮ್ಮದೇ ಆದ ಪರೀಕ್ಷೆಗಳನ್ನು ನಡೆಸಿದಾಗ ನಾವು ಏಕೆ ನಿಲ್ಲಿಸಬೇಕು ಎಂದು ಅವರು ಹೇಳಿರುವಂಥದ್ದು. ಅಲ್ಲದೆ ಟ್ರಂಪ್ ಈಗಾಗಲೇ ರಕ್ಷಣಾ ಇಲಾಖೆಗೆ ತಕ್ಷಣ ಪರಮಾಣು ಪರೀಕ್ಷೆಯನ್ನ ಪುನರಾರಂಭಿಸಿ ಎಂಬ ಹೇಳಿಕೆಯನ್ನ ಹೇಳಿರುವಂಥದ್ದು. ಟ್ರಂಪ್ ಅವರ ನಡೆ ಜಾಗತಿಕ ಪರಮಾಣು ಸಮತೋಲನದ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಮತ್ತು ಹೊಸ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಕಾರಣವಾಗಬಹುದು ಎಂದು ತಜ್ಞರು ಈಗ ಹೇಳಿರುವಂಥದ್ದು. ಟ್ರಂಪ್ ಅವರ ಹೇಳಿಕೆ ಗಮನಾರ್ಹ. ವಿಶಿಷ್ಟವೆಂದರೆ ಅವರು ಭಾರತವನ್ನ ಹೊರತುಪಡಿಸಿ ಬಹುತೇಕ ಎಲ್ಲ ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರಗಳ ಹೆಸರನ್ನು ಹೇಳಿದ್ದಾರೆ. ಭಾರತದ ಜವಾಬ್ದಾರಿಯುತ ಪರಮಾಣು ನೀತಿ ಪರೋಕ್ಷ ಅನುಮೋದನೆ ಎಂದು ಪರಿಗಣಿಸುತ್ತಾರೆ. ಭಾರತದೊಂದಿಗಿನ ಯುದ್ಧದ ನಂತರ ಪಾಕಿಸ್ತಾನ ಪರಮಾಣು ಕಾರ್ಯಕ್ರಮ ಆರಂಭಿಸಿದೆ. ಇದು 1970ರ ದಶಕದ ಮಧ್ಯಭಾಗದಲ್ಲಿ ಆಗಿನ ಪಾಕಿಸ್ತಾನಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಹೊಂದಿತ್ತು ಮತ್ತು 1980 ಮತ್ತು 1990ರ ದಶಕದಲ್ಲಿ ರಹಸ್ಯ ಪರೀಕ್ಷೆಯ ಅವಧಿಗೆ ಅದು ಒಳಗಾಯಿತು ಅಂತ ಹೇಳಲಾಗಿದೆ. ಅಂತಿಮವಾಗಿ ಪಾಕಿಸ್ತಾನವು ತನ್ನ ಮೊದಲ ಸಾರ್ವಜನಿಕ ಪರಮಾಣು ಪರೀಕ್ಷೆಗಳನ್ನ ಮೇ 28, 1998ರಂದು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನವು ಇದನ್ನ ನಡೆಸಿದೆ ಮತ್ತು ಇದರೊಂದಿಗೆ ಅದು ಅಧಿಕೃತವಾಗಿ ತನ್ನನ್ನು ಪರಮಾಣು ಸಮರ್ಥ ದೇಶವೆಂದು ಘೋಷಿಸಿಕೊಂಡಿತು. ಆದಾಗ್ಯೂ ಕೂಡ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳು ಮತ್ತು ಸ್ವತಂತ್ರ ತಜ್ಞರು ನಂಬುವಂತೆ ಪಾಕಿಸ್ತಾನವು 1998ಕ್ಕೂ ಮುಂಚೆಯೇ ಶಸ್ತ್ರಾಸ್ತ್ರ ದರ್ಜೆಯ ಸಾಮರ್ಥ್ಯವನ್ನು ಸಾಧಿಸಿತ್ತು ಮತ್ತು ಹಲವಾರು ರಹಸ್ಯ ಸಬ್ ಕ್ರಿಟಿಕಲ್ ಪರೀಕ್ಷೆಗಳನ್ನ ನಡೆಸಿತ್ತು. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರ ಸುರಕ್ಷತೆಯ ಬಗ್ಗೆ ಅಂತಾರಾಷ್ಟ್ರೀಯ ಕಳವಳವನ್ನ ಪದೇ ಪದೇ ಎತ್ತಲಾಗಿದೆ. ದೇಶದಲ್ಲಿ ಭಯೋತ್ಪಾದಕ ಸಂಘಟನೆಗಳ ಉಪಸ್ಥಿತಿ ಮತ್ತು ಅದರ ಅಸ್ಪಷ್ಟ ಪರಮಾಣು ನೀತಿಯ ಬೆದರಿಕೆಗಳನ್ನ ಇಲ್ಲಿ ಉಲ್ಬಣಗೊಳಿಸಿವೆ.